Praise the Lord. Hi students, welcome back to Namma Gurugulu YouTube channel. Students, this is the sixth video on target 20% for SSLC students. In the previous 5 videos, dear students, I've solved 5 different question papers, all the 1 marker questions. So in this today's class, we are going to solve the questions from the question paper June 2020. Okay, you can see here it is dated 7/4/2020, that is April 2020, but due to COVID reasons this question actually exam was conducted in June 2020. Okay, so since you have already seen the previous 5 videos, you need no introduction for my channel or what I'm going to do. You know, we are going to solving all the 1 marker questions from the question papers. Okay, so we'll write. Now we will directly go to the 1 marker question. ಓಕೆ ಸ್ಟೂಡೆಂಟ್ಸ್, ನಮ್ಮ ಇವತ್ತಿನ ಕ್ವೆಶ್ಚನ್ ಪೇಪರ್ನ ಮೊದಲನೇ ಕ್ವೆಶ್ಚನ್ ಏನಿದೆ ನೋಡೋಣ. ಇನ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0 ಆ್ಯಂಡ್ a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0, ಇಫ್ a1 ಬೈ a2 ಇಸ್ ನಾಟ್ ಈಕ್ವಲ್ ಟು b1 ಬೈ b2, ದೆನ್ ಇದು ಆಲ್ರೆಡಿ ಅವನೇ ಕಂಡೀಷನ್ ಕೊಟ್ಟಿದ್ದೇನೆ. ಇದು ಎರಡು ಲೈನ್ ಯಾವ ಕಂಡೀಷನ್ಗೆ ಇದಿರುತ್ತೆ, ಅರ್ಥ ಆಗ್ತಿದೆಯಾ? Means for what type of lines a1 by a2 will not be equal to b1 by b2. Okay, so we already know for intersecting lines a1 by a2 will not be equal to b1 by b2, isn't it? You remember, right? So that means a1 by a2 is not equal to b1 by b2 implies the lines are intersecting lines. Okay, ಸ್ಟೂಡೆಂಟ್ಸ್ ಹುಷಾರಾಗಿರಿ, ಯಾಕಂದರೆ ಈ ಒಂದು ಕಾನ್ಸೆಪ್ಟ್ಸ್ ಇಲ್ಲಿ 3 ಕಂಡೀಷನ್ಸ್ ಇರುತ್ತೆ. ಅದ್ರ ಬೇಸ್ ಮೇಲೆ ಪ್ರತಿ ಸರಿ ಆನ್ಸರ್ ಎಕ್ಸಾಮಲ್ಲಿ ಕೇಳ್ತಾ ಹೋಗಿದ್ದಾನೆ. ಓಕೆ, ಸೊ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ದ ಆನ್ಸರ್ ಬಿಕಾಸ್ ಯು ಡೋಂಟ್ ನೀಡ್ ಎನಿ ಎಕ್ಸ್ಪ್ಲನೇಷನ್. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಎಲ್ಲಿದೆ? ರೈಟ್, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ ತಕ್ಷಣ ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ಎಷ್ಟು ಸೊಲ್ಯೂಷನ್ ಇರುತ್ತೆ? ವಿ ನೋ ಇಂಟರ್ಸೆಕ್ಟಿಂಗ್ ಲೈನ್ಸ್ ಹ್ಯಾವ್ ಯೂನಿಕ್ ಸೊಲ್ಯೂಷನ್. ಕರೆಕ್ಟಾ? ನೆನ್ಪಿಟ್ಕೋಬೇಕು. ಲೈನ್ಸ್ ಇಂಟರ್ಸೆಕ್ಟ್ ಆಗ್ತಿದೆ ಅಂದರೆ ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಇರುತ್ತೆ. ಓಕೆ, ನಾವು ವಿಚ್ ಆಪ್ಷನ್ ಯು ಹ್ಯಾವ್ ಯೂನಿಕ್ ಸೊಲ್ಯೂಷನ್? ಸೊ ಆಪ್ಷನ್ ಬಿ, ವಿಚ್ ಇಸ್ ಈಕ್ವೇಷನ್ಸ್ ಹ್ಯಾವ್ ಯೂನಿಕ್ ಸೊಲ್ಯೂಷನ್. ಓಕೆ, ಕೆಲವು ಸರಿ ಕಂಡೀಷನ್ ಕೊಟ್ಬಿಟ್ಟು ಸೊಲ್ಯೂಷನ್ ಎಷ್ಟು ಅಂತ ಕೇಳ್ತಾನೆ, ಕೆಲವು ಸರಿ ಅವನೇ ಇಂಟರ್ಸೆಕ್ಟಿಂಗ್ ಅಂತ ಹೇಳಿ ಕಂಡೀಷನ್ ಏನು ಅಂತ ಕೇಳ್ತಾನೆ. ಸೊ ಯಾವ ಥರ ಬೇಕಾದ್ರೂ ಕೇಳ್ಬೋದು. ಸೊ ಫಾರ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಈಕ್ವೇಷನ್ಸ್ ಹ್ಯಾವ್ ಯೂನಿಕ್ ಸೊಲ್ಯೂಷನ್. ಸೊ ನಾನು ಆಲ್ರೆಡಿ ಆಪ್ಷನ್ ಬರೆದು ಆನ್ಸರ್ ಬರ್ತಿದ್ದೀನಿ. ರೈಟ್, ಕೀರ್ತಿ ಅರ್ಥ ಆಗ್ತಿದೆ ತಾನೆ? ವೆರಿ ಸಿಂಪಲ್ ಕಾನ್ಸೆಪ್ಟ್, ಇದರಲ್ಲಿ ನಿಮಗೇನು ಕನ್ಫ್ಯೂಷನ್ ಇರೋದಿಲ್ಲ. ಓಕೆ, ಸೊ ಮೂವಿಂಗ್ ಆನ್ ಟು ಕ್ವೆಶ್ಚನ್ ನಂಬರ್ 2. ಇನ್ ಅನ್ ಅರಿಥಮೆಟಿಕ್ ಪ್ರೋಗ್ರೆಷನ್, ಇಫ್ an is equal to 2n plus 1, then the common difference of the given progression is. ಕಾಮನ್ ಡಿಫ್ರೆನ್ಸ್ ಬೇಕಂತೆ. ಸೊ an ಏನು ಕೊಟ್ಟಿದ್ದಾನೆ ಬರ್ಕೊಳ್ಳಿ. an is given by 2n plus 1. ಕರೆಕ್ಟಾ? ನಾವು ಹೌ ಡು ಯು ಫೈಂಡ್ ಡಿ? ವಿ ನೋ ಜನರಲಿ ಡಿ ಹೇಗೆ ಕಂಡುಹಿಡಿತೀರಿ? a2 ಮೈನಸ್ a1 ಆರ್ a3 ಮೈನಸ್ a2. ಬೆಟರ್ a2 ಮೈನಸ್ a1 ಕಂಡುಹಿಡಿಯೋಣ. ಫಸ್ಟ್ ಲೆಟ್ ಮೀ ಫೈಂಡ್ a1. ಸೊ a1 is 2 into 1 plus 1. So simple. So 2 into 1 is 2, 2 plus 1 is 3. ಕರೆಕ್ಟಾ? ಸಿಮಿಲರ್ಲಿ a2 is 2 into 2 plus 1, means substitute n is equal to 2. So 2 2s are 4 plus 1, that is nothing but 5. Okay, therefore D value is bantu a2 minus a1, that is nothing but 5 minus 3. You got the answer as 2. Okay, search for the option 2. The option 2 is in C, option C. Okay, now Tejas will tell me the answer. So option 2 is, sorry, answer 2 is option C. So option C and answer is 2. Correct alva Tejas? Fine. So ಇದಕ್ಕೆ ಆನ್ಸರ್ ಅಷ್ಟೇ. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಸೊ ಮೂವಿಂಗ್ ಆನ್ ಟು ದಿ ಥರ್ಡ್ ಕ್ವೆಶ್ಚನ್. ದ ಡಿಗ್ರಿ ಆಫ್ ಅ ಲೀನಿಯರ್ ಪಾಲಿನಾಮಿಯಲ್ ಇಸ್. ಲೀನಿಯರ್ ಅಂದ ತಕ್ಷಣ 2 ವರ್ಡ್ ತೆಗೆದ್ಬಿಡಿ, LINE ಲೈನ್ ಅಂತ ಬರ್ತಾರೆ. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಲೈನ್ಗೆ ಯಾವತ್ತು ಒಂದೇ. ಫಾರ್ ಎಕ್ಸಾಂಪಲ್ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಏನಿರುತ್ತೆ? 1 ಇರುತ್ತೆ. ಸೊ ದ ಡಿಗ್ರಿ ಆಫ್ ಎ ಲೀನಿಯರ್ ಪಾಲಿನಾಮಿಯಲ್ ಇಸ್ 1. ಗೊತ್ತಾಗ್ತಿದೆಯಲ್ಲ? ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಡ. ನೆಕ್ಸ್ಟ್ ಹೋದರೆ ಕ್ವಾಡ್ರೆಟಿಕ್ ಇರುತ್ತೆ, ಏನದು whose degree will be 2. Next you will have a cubic polynomial whose degree will be 3. So basic ಏನು ಅಂತಂದರೆ ಲೀನಿಯರ್ ಪಾಲಿನಾಮಿಯಲು ಅದಕ್ಕೆ ಡಿಗ್ರಿ ಏನಿರುತ್ತೆ? 1. ಓಕೆ, ವಿನಿತಾ ಅರ್ಥ ಆಗ್ತಿದೆ ತಾನೆ? ಫೈನ್. ಸೊ ಸೊ ಜಸ್ಟ್ ನೋಟ್ ಇಟ್ ಡೌನ್. ಲೀನಿಯರ್ ಪಾಲಿನಾಮಿಯಲ್ ಅಥವಾ ಲೀನಿಯರ್ ಈಕ್ವೇಷನ್ ಈಸ್ ಆಫ್ ಫಸ್ಟ್ ಡಿಗ್ರಿ.
ಯಾವ ಡಿಗ್ರಿ? ಫಸ್ಟ್ ಡಿಗ್ರಿ. ಸೊ ದಿ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಎಸ್ ವಿನುತಾ, ಫಸ್ಟ್ ಡಿಗ್ರಿ ಯಾವುದಲ್ಲಿದೆ? ಆಪ್ಷನ್ ಬಿ. ಸೊ ಫಸ್ಟ್ ಡಿಗ್ರಿ ಮೀನ್ಸ್ ಬಿ ಅಂದರೆ ಡಿಗ್ರಿ ಯಾವುದು ಅಂತ ಕೇಳ್ತೇನೆ. ಆಪ್ಷನ್ 1 2 3 4 0 1 2 3 ಇದೆ. 1 ಇಸ್ ದಿ ಆನ್ಸರ್. ಓಕೆ, ಈ ಕ್ವೆಶನ್ಗೆ ಇಷ್ಟೇ ಆನ್ಸರ್. ನೋಡಿ, ವಿದಿನ್ ಅ ಮಿನಿಟ್ ಯು ಕ್ಯಾನ್ ಗೆಟ್ ದಿ ಆನ್ಸರ್. ಸೊ ಸಿಂಪಲ್ ಅಲ್ವಾ? ಫೈನ್. ಸೊ ಫೋರ್ತ್ ಕ್ವೆಶ್ಚನ್ ಈಸ್ ನೋಡಿದ ತಕ್ಷಣ ಗೊತ್ತಾಗ್ತಿದೆ ಟ್ರಿಗ್ನೋಮೆಟ್ರಿದ್ದು ಅಂತ. ಅದಿತಿಗೆ ಫೇವ್ರೆಟ್ ಕ್ವೆಶ್ಚನ್ ಅಲ್ವಾ? ಎಷ್ಟೋ ಸರಿ ಟ್ರಿಗ್ನೋಮೆಟ್ರಿ ಕಷ್ಟ ಅಂತಿದ್ರಿ, ನಾವು ಇವಾಗ ಮೇ ಸಾಲ್ವ್ ಇಟ್ ಈಸಿಲಿ. ಇಫ್ 13 sin theta is equal to 12, then the value of cosecant theta is. So write down what he has given. He has given 13 sin theta is equal to 12. Correct? So divide this 12. Therefore, you get sin theta is equal to 12 divided by 13. Alva? So if I have sin theta is equal to 12 divided by 13, therefore, what is cosecant theta? Yes. Aditi, what is cosecant theta? Just the reciprocal. Correct? So reciprocal andre enu? 13 divided by 12. Exchange the numerator and denominator. Such a simple answer. So nodi, where do you have 13 divided by 12? You can see here the answer is in option D. So the right answer is given by option D. So which is nothing but 13 divided by 12. Okay, nenpirli, why do we take this? Because 1 by sin theta is equal to cosecant theta, or 1 by cosecant theta is equal to sin theta. This is the relationship we used it. Okay, cosecant ಬೇಕಂದ್ರೆ sin ನ reciprocal ತಗೊಳ್ಳಿ. ಗೊತ್ತಾಗ್ತಿದೆ ತಾನೆ? ಫೈನ್. ಸೊ ವಿಲ್ ಗೋ ಟು ದಿ ಕ್ವೆಶ್ಚನ್ ನಂಬರ್ 5. Moving on to question number 5. So read the question carefully. In the figure, if triangle POQ, okay, what is the given? Triangle POQ is similar to, what is the symbol idu? Similar ಅಂದ್ರೆ ಸ್ಲೀಪಿಂಗ್ ಎಸ್. ಅರ್ಥವಾಗ್ತಿದೆಯಾ? ಇದು ಯಾವಾಗಲೂ ನಿದ್ದೆ ಮಾಡ್ತಿರೋ ಎಸ್ಸು. ಓಕೆ, ಸೊ ದಟ್ ಈಸ್ triangle POQ is similar to a triangle SOR. ನೀವು ಕರೆಸ್ಪಾಂಡಿಂಗ್ ಸೈಡ್ಸೇ ಬರೀಬೇಕು, ಕರೆಸ್ಪಾಂಡಿಂಗ್ ವರ್ಟೆಕ್ಸೇ ಬರೀಬೇಕು. POQ ಅಂತಂದರೆ QPO ಅಂತೆಲ್ಲ ಬರೆಯೋಕ್ಕಾಗಲ್ಲ. ಅವನು ಯಾವ ಥರ ಕೊಟ್ಟಿದ್ದಾನೋ ಹಂಗೆ, ಬಿಕಾಸ್ P is corresponding to S, O is common for both, Q is corresponding to R ಅಂತ. ಗೊತ್ತಾಗ್ತಿದೆಯಾ? ಆ್ಯಂಡ್ he has also given, ಏನು ಕೊಟ್ಟಿದ್ದಾನೆ? PQ is to RS is equal to 1:2 ಅಂತ. ಓಕೆ, ನಾವು ಈ ವಾಂಟ್ಸ್ ಏನು ಬೇಕಂತೆ? OP is to OS is question mark. ಓಕೆ, ಆ್ಯಕ್ಚುಲಿ ನೋಡಿದ ತಕ್ಷಣ ಈ ಥರ ಡಯಾಗ್ರಾಮ್ಸ್ ನೋಡಿದ ತಕ್ಷಣ ಸ್ಟೂಡೆಂಟ್ಸ್ ಗಾಬರಿಯಾಗಿ ಹೋಗ್ಬಿಡ್ತಾರೆ. ಏನೂ ಗಾಬರಿಯಾಗೋ ಅವಶ್ಯಕತೆಯೇ ಇಲ್ಲ. ಓಕೆ, ನೋಡಿ ಎಷ್ಟು ಸಿಂಪಲಾಗಿ ಸಾಲ್ವ್ ಮಾಡ್ತೀನಿ ನಾವು. ಬಿಕಾಸ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ನೀವು ಯಾವತ್ತೂ ಒಂದು ಥಿಯರಮ್ ಯಾವತ್ತೂ ನೀಟಾಗಿ ನೆನ್ಪಿಟ್ಕೋಬೇಕು, ಥಿಯಲ್ಸ್ ಥಿಯರಮ್. ಓಕೆ, ಅಥವಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಸೊ ವಾಟ್ ಇಸ್ ದ ಥಿಯರಮ್ ಸೇಸ್? ಇಫ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ದೆನ್ ದರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಅಂತ. ಓಕೆ, ಈ ಹಸ್ ಗಿವನ್ ಟೂ ಸೈಡ್ಸ್ ಆರ್ ಸಿಮಿಲರ್, ದೇರ್ ಫೋರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಅಂತ. ಹೌ ಡು ಯು ಟೇಕ್ ಕರೆಸ್ಪಾಂಡಿಂಗ್ ಸೈಡ್? ಸೊ OP divided by OP's corresponding side is OS. So that is equal to, next OQ's corresponding side is OR. ಗೊತ್ತಾಗ್ತಿದೆಯಾ? ಅದಕ್ಕೆ ಅದೇ ಕರೆಸ್ಪಾಂಡಿಂಗ್. ಫಾರ್ ಎಕ್ಸಾಂಪಲ್ ಇವರ ಲೆಫ್ಟ್ ಹ್ಯಾಂಡಿಗೆ ಅವ್ರಿಗೆ ಲೆಫ್ಟ್ ಹ್ಯಾಂಡು ಅಂತ. ಗೊತ್ತಾಗ್ತಿದೆಯಾ? ಸಿಮಿಲರ್ಲಿ ಈ ಟ್ರಯಾಂಗಲ್ಗೆ PQ is corresponding to RS ಅಥವಾ SR. ಗೊತ್ತಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಸೊ ಇಷ್ಟು ಗೊತ್ತಾದಮೇಲೆ ನನಗೆ ಬೇಕಾಗಿರೋದು OP by OS ತಾನೆ. ದೇರ್ ಫೋರ್ ಯು ರೈಟ್ OP by OS is equal to PQ by RS. ಯಾಕೆ PQ by RS ತೊಗೊಂಡೆ, OQ by OR ತೊಗೊಂಡಿಲ್ಲ? ಯಾಕೆಂದರೆ ನನಗೆ ಕೊಟ್ಟಿರೋದು he has given me PQ by RS. ಸೊ ವಾಟ್ ಎವರ್ he has given I will take. ಸೊ PQ by RS, ಸೊ PQ is to RS ಅಂತ ತೊಗೊಂಡ್ರೆ ದಟ್ ಈಸ್ ಸೇಮ್ ಆ್ಯಸ್ ರೈಟಿಂಗ್ PQ by RS is equal to 1/2 ಅಂತ. ಮೀನ್ಸ್ ಇದು ಪ್ರಪೋರ್ಷನ್ ರೇಷಿಯೋ ಫಾರ್ಮೆಟಲ್ಲಿದೆ, ಇದು ಫ್ರ್ಯಾಕ್ಷನ್ ಫಾರ್ಮೆಟಲ್ಲಿದೆ. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು 1 divided by 2. Okay, so since both are same, therefore I will get OP is to OS is same as PQ is to RS, that is nothing but 1:2. ಗೊತ್ತಾಗ್ತಿದೆಯಲ್ಲ? ಇವೆರಡು ಪ್ರಪೋರ್ಷನಲ್ ಇರುತ್ತೆ. ಸೊ ಸರ್ಚ್ ಫಾರ್ ದಿ ಆನ್ಸರ್. ಎಸ್ ಭರತ್, ಆನ್ಸರ್ ಎಲ್ಲಿದೆ ನೀನೇ ಹೇಳಬೇಕು, ಇಲ್ಲಾಂದರೆ ನಾನು ಬರೆಯೋದಿಲ್ಲ. ಸೊ ಲೆಟ್ ಮೀ ಲುಕ್ ಫಾರ್ 1:2 ಎಲ್ಲಿದೆ? ವೆರಿ ಸಿಂಪಲ್, ಇಟ್ ಈಸ್ ಇನ್ ಆಪ್ಷನ್ ಎ. ಕರೆಕ್ಟ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ 1:2. ಕರೆಕ್ಟಾ?
ಸಿಂಪಲ್ಲಾಗಿ ಆನ್ಸರ್ ಬರುತ್ತೆ. ಬಟ್ ಏನಂತಂದರೆ ಕಾನ್ಸೆಪ್ಟ್ ನೀಟಾಗಿ ಗೊತ್ತಿರಬೇಕು. ಓಕೆ, ಯಾ, ಶೆಲ್ ವಿ ಮೂವ್ ಟು ಕ್ವೆಶ್ಚನ್ ನಂಬರ್ 6. So question number 6 goes like this: a straight line passing through a point on a circle. You are all very good in English, I know. A point and one point anta, correct? So what is the straight line you call if it is touching or passing through the circle at only one point? ನೆನಪಿದೆಯಲ್ಲ? ಸೊ ಒನ್ ಪಾಯಿಂಟಿಂದ ಸ್ಟಾರ್ಟ್ ಪಾಸ್ ಆದರೆ ಅದನ್ನ ಏನಂತ ಕರಿತೀವಿ? ನೆನಪಿದೆ ತಾನೆ? ಇಟ್ ಈಸ್ ಅ ಟ್ಯಾಂಜೆಂಟ್, ಕರೆಕ್ಟ್ ತಾನೆ? ಸೀಕೆಂಟ್ ಅಂದರೆ 2 ಪಾಯಿಂಟ್ಸು, ಟ್ಯಾಂಜೆಂಟ್ ಅಂದರೆ 1 ಪಾಯಿಂಟು. ಓಕೆ, ಸೊ ಫಾರ್ ದಿಸ್ ಯು ಡೋಂಟ್ ನೀಡ್ ಎನಿ ಎಕ್ಸ್ಪ್ಲನೇಷನ್, ಯಾಕಂದರೆ ಲಾಸ್ಟ್ ಕ್ವೆಶ್ಚನ್ ಪೇಪರಲ್ಲಿ ಡಯಾಗ್ರಾಮೇ ಬರ್ದು ತೋರಿಸಿದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಎಸ್. ಸುಮನ್, ವಾಟ್ ಈಸ್ ದಿ ಆನ್ಸರ್? ಸೊ ದ ಆನ್ಸರ್ ಇಸ್ ಆಪ್ಷನ್ ಎ, ವಿಚ್ ಈಸ್ ನಥಿಂಗ್ ಬಟ್ ಅ ಟ್ಯಾಂಜೆಂಟ್. ಎಷ್ಟು ಸುಲಭ ನೋಡಿ, ಆರಾಮಾಗಿ ಕ್ವೆಶ್ಚನ್ ಕೊಟ್ಟರೆ ಎಕ್ಸಾಮಲ್ಲಿ 1 ಮಾರ್ಕ್ ತಗೋಬೋದು. ಓಕೆ, ಯಾ, ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. So moving on to the next question, length of an arc of a sector of a circle of radius r and angle theta is given by. ಓಕೆ, ಸೊ ನನಗೆ ಒಂದು ಸೆಕ್ಟರಲ್ಲಿ ಆರ್ಕ್, ಆ ಸೆಕ್ಟರ್ನ ರೇಡಿಯಸ್ ಆರ್ ಇರುತ್ತೆ, ಆ್ಯಂಗಲ್ ಟೀಟಾ ಇರುತ್ತೆ. ಇಫ್ ಇಟ್ಸ್ ರೇಡಿಯಸ್ ಇಸ್ ಆರ್ ಆ್ಯಂಡ್ ಆ್ಯಂಗಲ್ ಟೀಟಾ, ವಾಟ್ ಈಸ್ ದ ಲೆಂತ್ ಆಫ್ ದಿ ಆರ್ಕ್ ಲೆಂತ್ ಅಂತಾನೆ. ಸೊ ವಾಟ್ ಯು ಮೀನ್ ಬೈ ಸೆಕ್ಟರ್? ಡೂ ಯು ರಿಮೆಂಬರ್ ಪಿಜ್ಜಾ ತಿನ್ನೋದನ್ನು ಲಾಸ್ಟ್ ಕ್ವೆಶ್ಚನ್ ಪೇಪರಲ್ಲಿ ಹೇಳ್ಕೊಟ್ಟಿದ್ದೀನಿ ತಾನೆ. ಸೊ ಪಿಜ್ಜಾ ಇಸ್ ಜಸ್ಟ್ ಅ ಪೀಸ್ ಆಫ್ ಎ ಬಿಗರ್ ಸರ್ಕಲ್. ಓಕೆ, ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ದಿ ಆರ್ಕ್ ಲೆಂತ್? ನೆನಪಿದೆ ತಾನೆ? ಇದು ಸ್ಟ್ರೈಟ್ ಫಾರ್ವರ್ಡ್ ಫಾರ್ಮುಲಾ. ಇದು ಆರ್ಕ್ ಲೆಂತ್ ಫಾರ್ಮುಲಾ ಈಸ್, ಯಾ, ಪ್ಲೀಸ್ ನೋಟ್ ಇಟ್ ಡೌನ್, ಟೀಟಾ ಡಿವೈಡೆಡ್ ಬೈ 360 ಡಿಗ್ರೀಸ್ ಇಂಟು 2πr. ನೆನ್ಪಿಟ್ಕೊಳ್ಳಿ, ಟೀಟಾ ಡಿವೈಡ್ ಬೈ 360 ಇಂಟು πr ಸ್ಕ್ವೇರ್ ಬಂದರೆ ಅದು ಏರಿಯಾ ಆಫ್ ದ ಸೆಕ್ಟರ್. ಅರ್ಥವಾಗ್ತಿದೆಯಾ? ಟೀಟಾ ಡಿವೈಡ್ ಬೈ 360 ಇಂಟು 2πr ಬಂದರೆ ಅದು ಆರ್ಕ್ ಲೆಂತ್ ಅಂತ, ಲೆಂತ್ ಆಫ್ ದಿ ಆರ್ಕ್ ಅಥವಾ ಆರ್ಕ್ ಲೆಂತ್. ಓಕೆ, ತುಂಬ ಸಿಂಪಲ್ ತಾನೆ? ಫಾರ್ಮುಲಾ ಅಷ್ಟೇ. ಇದು ಎಕ್ಸ್ಪ್ಲನೇಷನ್ ಏನು ಅಗತ್ಯ ಇಲ್ಲ. ನಾವು ಸರ್ಚ್ ಫಾರ್ ದಿ ಆಪ್ಷನ್, ವೇರ್ ಡು ಯು ಫೈಂಡ್ ಟೀಟಾ ಡಿವೈಡ್ ಬೈ 360 ಇಂಟು 2πr? ಸಿ, ಐ ಟೋಲ್ಡ್ ಯು, ಟೀಟಾ ಡಿವೈಡ್ ಬೈ 360 ಇಂಟು πr ಸ್ಕ್ವೇರ್ ಕೂಡ ಇದೆ. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಏನು? ಏರಿಯಾ ಆಫ್ ಅ ಸೆಕ್ಟರ್. ಗೊತ್ತಾಗ್ತಿದೆಯಾ? ಅವ್ನು ಕೇಳಿರೋದು ಆರ್ಕ್ ಲೆಂತು, ಕನ್ಫ್ಯೂಸ್ ಆಗಬೇಡಿ. ಸೊ ಇಟ್ ಇಸ್ ಟೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು 2πr. ನೋಡಿ, ಮತ್ತೆ ನೋಡಿ, ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ 2πr 2 ಕೊಟ್ಟಿದ್ದಾನೆ, ಆದರೆ ಇಲ್ಲಿ ಟೀಟಾ ಬೈ 180, ದಿಸ್ ಇಸ್ ಟೀಟಾ ಬೈ 360. You should be very careful while you are selecting the final answer. Okay, so the right answer for this is yes. Kritika, what is the right answer? Yeah, it is option D, theta divided by 360 into 2πr. So the right option is D, which is theta divided by 360 into 2πr. Gottaagtide tane? Fine. So we have completed this question. Let's go to the last question in multiple choice. Moving on to question number 8. If the area of the circular base of a cylinder, ನೆನಪಿರಲಿ, ಸಿಲಿಂಡರ್ ಕೇಳ್ತಿದ್ದೇನೆ. ಇಫ್ ದಿ ಏರಿಯಾ ಆಫ್ ದಿ ಸರ್ಕ್ಯುಲರ್ ಬೇಸ್ ಆಫ್ ಎ ಸಿಲಿಂಡರ್ ಇಸ್ 22 ಸೆಂಟಿಮೀಟರ್ ಸ್ಕ್ವೇರ್ ಆ್ಯಂಡ್ ಇಟ್ಸ್ ಹೈಟ್ ಇಸ್ 10 ಸೆಂಟಿಮೀಟರ್. ಓಕೆ, ಬೇಸ್ ಏರಿಯಾನ 22 ಸೆಂಟಿಮೀಟರ್ ಸ್ಕ್ವೇರ್ ಅಂತಲೇ, ಹೈಟು 10 ಸೆಂಟಿಮೀಟರ್ ಇದೆ. ಓಕೆ, ದೆನ್ ಫೈಂಡ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಐ ವಾಂಟ್ ದ ವಾಲ್ಯೂಮ್ ಆಫ್ ದಿ ಸಿಲಿಂಡರ್. ಸೊ ವಾಲ್ಯೂಮ್ ಆಫ್ ಅ ಸಿಲಿಂಡರ್ ಯಾವತ್ತೂ ನೆನಪಿಟ್ಕೋಬೇಕು. ವಾಲ್ಯೂಮ್ ಆಫ್ ದ ಸಿಲಿಂಡರ್, ಆ್ಯಕ್ಚುಲಿ ನಾನು ಡೈರೆಕ್ಟಾಗಿ ಫಾರ್ಮುಲಾನೇ ಕೊಟ್ಬಿಡ್ತೀನಿ. ಏನಂತ? ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್ πr²h ಅಂತ. ಬಟ್ ಇಲ್ಲಿ ನಿಮಗೆ ಸ್ಪ್ಲಿಟ್ ಮಾಡಿ ಡೇಟಾ ಕೊಟ್ಟಿರೋದ್ರಿಂದ, ಎಸ್, ಸ್ಪ್ಲಿಟ್ ದ ಡೇಟಾ. ಸೊ ಆಲ್ವೇಸ್ ರಿಮೆಂಬರ್ ದಿ ಅದರ್ ವೇ ಆಫ್ ರೈಟಿಂಗ್ ದ ಫಾರ್ಮುಲಾ. ಓಕೆ, ವಾಟ್ ಈಸ್ ದ ಅದರ್ ವೇ ಆಫ್ ರೈಟಿಂಗ್ ದ ಫಾರ್ಮುಲಾ? ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್ ನಥಿಂಗ್ ಬಟ್ ಏನಂತ? ಇಲ್ಲಿದೆ ಎರಡು ನೋಡಿ, ಏನಂತ? ಏರಿಯಾ ಆಫ್ ದ ಸರ್ಕ್ಯುಲರ್ ಬೇಸ್. So it is area of a circular base into height. ಯಾವತ್ತೂ ನೆನ್ಪಿಟ್ಕೊಳ್ಳಿ. ಓಕೆ, ಏರಿಯಾ ಆಫ್ ದ ಸರ್ಕ್ಯುಲರ್ ಬೇಸ್ ವಿಲ್ ಬಿ πr². ಯಾಕೆ ಹೇಳಿ? ಬೇಸು ಸರ್ಕಲ್ ತಾನೇ ಇರುತ್ತೆ, ಸರ್ಕಲ್ನ ಏರಿಯಾ ಏನು? πr². ಇಸ್ ಇಟ್ ನಾಟ್? ದೇರ್ ಫೋರ್ ಇದು ನಿಮಗೆ ಎಕ್ಸ್ಪ್ಲನೇಷನ್ಗೆ ಮಾತ್ರ, ನೆನ್ಪಿಟ್ಕೊಳ್ಳಿ. ಆದರೆ ಫಾರ್ಮುಲಾ ಟ್ರೈ ಮಾಡೋದಕ್ಕೆ, ಆನ್ಸರ್ ಕಂಡುಹಿಡಿಯೋಕ್ಕೆ ಒಂದೇ ಒಂದು ನಿಮಿಷದಲ್ಲಿ ಕಂಡುಹಿಡಿಬೋದು. ಸೊ ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಇಸ್ ಗಿವನ್ ಬೈ πr²h. ದಿಸ್ ಇಸ್ ನಥಿಂಗ್ ಬಟ್, ಸೊ ಏರಿಯಾ ಆಫ್ ದ ಸರ್ಕ್ಯುಲರ್ ಬೇಸ್ ಇಸ್ ಗಿವನ್ ಆ್ಯಸ್ 22, ಓಕೆ, ಸೆಂಟಿಮೀಟರ್ ಸ್ಕ್ವೇರ್ ಇಂಟು ವಾಟ್ ಈಸ್ ಹೈಟ್? ಹೈಟ್ is here given as 10 centimeter. Okay, so this is nothing but 22 into 10,
ವೆರಿ ಈಸಿಲಿ ಮಲ್ಟಿಪ್ಲೈಯಬಲ್. ಸೊ 220. ರಿಮೆಂಬರ್ ಅಬೌಟ್ ದ ಯೂನಿಟ್. ಯಾವತ್ತೂ ನೆನ್ಪಿಟ್ಕೊಳ್ಳಿ, ವಾಲ್ಯೂಮ್ ಅಂದರೆ ಯೂನಿಟ್ನ ಕ್ಯೂಬ್ ಇರುತ್ತೆ. ಐ ಫಾಲೋವಿಂಗ್? ಐ ರಿಪೀಟ್ ಒನ್ಸ್ ಅಗೇನ್. ಏರಿಯಾ ಇದ್ದರೆ ಯೂನಿಟ್ನ ಸ್ಕ್ವೇರ್ ಬರುತ್ತೆ, ವಾಲ್ಯೂಮ್ ಇದ್ದರೆ ಯೂನಿಟ್ನ ಕ್ಯೂಬ್ ಬರುತ್ತೆ. ವೈ ಐ ಆಮ್ ಸ್ಪೆಸಿಫೈಯಿಂಗ್ ಹಿಯರ್ ಎಸ್, ಸೊ ಯು ಹ್ಯಾವ್ ಟೂ ಆಪ್ಷನ್ಸ್ ವಿತ್ 220. ಒಂದು 220 ಸೆಂಟಿಮೀಟರ್ ಸ್ಕ್ವೇರ್ ಇದೆ, ದಿ ಅದರ್ ಒನ್ ಇಸ್ 220 ಸೆಂಟಿಮೀಟರ್ ಕ್ಯೂಬ್. ಯು ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಸೆಲೆಕ್ಟಿಂಗ್. ಓಕೆ, ಪ್ಲೀಸ್ ರಿಮೆಂಬರ್, ವೆನ್ ಎವರ್ ಯು ಫೈಂಡ್ ದ ವಾಲ್ಯೂಮ್ ಇಟ್ ವಿಲ್ ಆಲ್ವೇಸ್ ಬಿ ಯೂನಿಟ್ ಕ್ಯೂಬ್. ಓಕೆ, ರೈಟ್. ಸೊ ವಾಟ್ ಈಸ್ ದ ಐಶ್ವರ್ಯ, ವಾಟ್ ಈಸ್ ದ ಫೈನಲ್ ಆನ್ಸರ್? So the final answer will be told by Aishwarya, which is easily understandable. Option C, which is nothing but 220 centimeter cube. Correct tane? Okay, fine. So illige nama all multiple choice 1 marker questions mugito. Let's go to the descriptive 1 mark questions. Okay, Santosh, ready na? ಸೊ ಈ ಕ್ವಶನ್ ನಾನು 9th ಕ್ವಶನು ನಮ್ಮ ದರ್ಶನ್ ಆನ್ಸರ್ ಮಾಡ್ತಾನಪ್ಪ. ಫೈನ್, ರೆಡಿನಾ ದರ್ಶನ್? ಓಕೆ. ಸೊ ಕ್ವೆಶ್ಚನ್ ಏನು ಸರ್? ಎಕ್ಸ್ಪ್ರೆಸ್ ದ ಡಿನಾಮಿನೇಟರ್ ಆಫ್ 23/20. ಕರೆಕ್ಟಾಗಿ ಕ್ವೆಶ್ಚನ್ ಓದಿ. ಎಕ್ಸ್ಪ್ರೆಸ್ ದ ಡಿನಾಮಿನೇಟರ್ ಆಫ್ 23/20 ಇನ್ ದ ಫಾರ್ಮ್ ಆಫ್ 2n into 5m. ಓಕೆ, ಆ್ಯಕ್ಚುಲಿ ನೆನಪಿದೆ ಅನಿಸುತ್ತೆ, ಪ್ರೀವಿಯಸ್ ಕ್ವಶನ್ ಪೇಪರ್ ಹೇಳ್ಕೊಟ್ಟಿದ್ದೀನಿ. ರೈಟಿಂಗ್ ದಿಸ್ ಫಾರ್ಮ್ ಇಸ್ ನಾನ್ ಆಸ್ ಕ್ಯಾನೋನಿಕಲ್ ಫಾರ್ಮ್ ಆರ್ ಪ್ರೈಮ್ ಪವರ್ ಫ್ಯಾಕ್ಟರೈಸೇಷನ್. And state whether the given fraction is terminating or non-terminating repeating decimal ಅಂತ. ಓಕೆ, ಸೊ ಕನ್ಫ್ಯೂಸ್ ಆಗಬೇಡಿ. ಸೊ ಐ ವಾಂಟ್ 23 divided by 20. ಓಕೆ, ದಿಸ್ ಕ್ಯಾನ್ ಬಿ ರಿಟನ್ ಆ್ಯಸ್ 23 divided by ಮಲ್ಟಿಪಲ್ಸ್ ಆಫ್ 2 power into 5 power ಬೇಕಂತೆ. ಸೊ ಐ ಕ್ಯಾನ್ ರಿಟ್ ಇಟ್ ಆ್ಯಸ್ 2 ಇಂಟು 5ಅಲ್ಲಿ 5 ಸ್ಕ್ವೇರ್ ತೊಗೊತೀನಿ, ಅಥವಾ 2 into 10 is 20 ತಾನೆ, 2 into 10 20 ತಾನೆ. ಸೊ ಐ ರೈಟ್ ಇಟ್ ಆ್ಯಸ್ 2 power 1 into 5 power 2. ಯಾಕೆ ಹೇಳಿ? 2 power 1 is 2 into 5 square is 25. 20 ಈ ಥರ ಬರೀಬೋದಾ? ಬರೆಯೋಕ್ಕೆ ಆಗಲ್ಲ. ಯಾಕೆಂದರೆ ಅದಕ್ಕೋಸ್ಕರ ಯಾವತ್ತು ಬ್ಲೈಂಡಾಗಿ ಬರೆಯೋದನ್ನು ಬಿಟ್ಟುಬಿಟ್ಟು ಡಿವೈಡ್ ಮಾಡಿ. ಸೊ ಫಸ್ಟು ಅವನು ಬೇಸ್ 5 ಬೇಕಿರೋದ್ರಿಂದ 5ಇಂದ ಡಿವೈಡ್ ಮಾಡೋಣ. 5 4s are 20, 2 2s are 4, again 2 1s are. ಓಕೆ, ಸೊ ದೇರ್ ಫೋರ್ ರಿಮೆಂಬರ್ 23 divided by 20 ಕ್ಯಾನ್ ಬಿ ರಿಟನ್ ಆ್ಯಸ್, ಬರೀ ಡಿನಾಮಿನೇಟರ್ ಮಾತ್ರ ಬರೀಬೇಕಂತೆ. ಸೊ 23 divided by 2 square, ನೆನಪಿರಲಿ 2 square is 4 into 5, 4 5s are 20, that is 5 power 1. This is the required form. ಈಗ now you have to tell whether the decimal is terminating or not ಅಂತೆ. ಓಕೆ, ನಾವು ನೀವು ಬೇಕಿದ್ರೆ ಡಿವೈಡ್ ಮಾಡಿ ನೋಡಿ. ಓಕೆ, 23 divided by 20 would be, ಡಿವೈಡ್ ಮಾಡೋಣ. ಸೊ 21s is 20, ಕರೆಕ್ಟಾ? 3 ಇದೆ ಉಳ್ಕೊಂಡಿದೆ. ಸೊ ಇಫ್ ಯು ಟೇಕ್ ಅ ಡೆಸಿಮಲ್ ಯು ವಿಲ್ ಗೆಟ್ 30. ಅಗೇನ್ ಯು ಕ್ಯಾನ್ ಜಸ್ಟ್ ಟೇಕ್ 21s is 20. ಎಷ್ಟು ಉಳ್ಕೊಂಡಿದೆ? 30ಯಲ್ಲಿ 20 ಹೋದರೆ ಇನ್ನೂ 10 ಇದೆ. ಸೊ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ಯು ಕ್ಯಾನ್ ಟೇಕ್ 1 more 10. ಸೊ ಯು ವಿಲ್ ಹ್ಯಾವ್ 100. 25s is 100 ಮೀನ್ಸ್ 23/20 ತೊಗೊಂಡ್ರೆ ಐ ವಿಲ್ ಗೆಟ್ ದ ಟರ್ಮಿನೇಟಿಂಗ್ ಡೆಸಿಮಲ್. ಗೊತ್ತಾಗ್ತಿದೆ ತಾನೆ? 23/20 is 1.15. ನಿಂತೋಗುತ್ತೆ ಅಲ್ಲಿ. ದೇರ್ ಫೋರ್ ಯು ಕ್ಯಾನ್ ರೈಟ್ ಇದು 23/20 ಈಸ್ ಅ ಟರ್ಮಿನೇಟಿಂಗ್ ಡೆಸಿಮಲ್. ಟರ್ಮಿನೇಟಿಂಗ್ ಡೆಸಿಮಲ್. ಎಸ್ ದರ್ಶನ್, ಗೊತ್ತಾಯ್ತು ತಾನೆ? ಆ ಥರ ಪಟ್ಟು ಉಲ್ಟಾ ಬರೆಯೋಕ್ಕೆ ಹೋಗಬಾರ್ದು. ಫೈನ್, ಯಾ. ಸೊ ವಿಲ್ ಗೋ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ರೈಟ್, ಸೊ ನೆಕ್ಸ್ಟ್ ಕ್ವೆಶ್ಚನ್ ನಮ್ಮ ಸಂತೋಷ್ ಆನ್ಸರ್ ಮಾಡ್ತಾನೆ. ವೆರಿ ಸಿಂಪಲ್ ಕ್ವೆಶ್ಚನ್. ಸಂತೋಷ್ ರೆಡಿಯಾಗಿರೋ. ದ ಫಾಲೋವಿಂಗ್ ಗ್ರಾಫ್ ರೆಪ್ರೆಸೆಂಟ್ಸ್ ದ ಪಾಲಿನಾಮಿಯಲ್ y is equal to p of x. ಒಂದು ಗ್ರಾಫ್ ಕೊಟ್ಟಿದ್ದಾನೆ. ರೈಟ್ ದ ನಂಬರ್ ಆಫ್ ಝೀರೋಸ್. ಎಸ್ ಸಂತೋಷ್ ಹೇಳು. ಸೊ ಸಂತೋಷ್ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಝೀರೋಸ್ ಹೇಗೆ ಕಂಡುಹಿಡಿಯೋದು? ಜಸ್ಟ್ ಕೌಂಟ್ ದಿ ನಂಬರ್ ಆಫ್ ಟೈಮ್ಸ್ ದ ಕರ್ವ್ ಇಸ್ ಟಚಿಂಗ್ ದಿ ಎಕ್ಸ್ ಆಕ್ಸಿಸ್. ಸೊ 1 2 and 3. Is it not? So Santosh told me the number of zeros for the polynomial is 3. Okay, so remember it's a very simple question. Graph ನೋಡಿದ ತಕ್ಷಣ ಇವು ಅಷ್ಟು ದೊಡ್ಡದಾಗಿದೆ ಕ್ವೆಶ್ಚನ್ ಅಂತ ಭಯಪಡಬೇಡಿ. ನಂಬರ್ ಆಫ್ ಝೀರೋಸ್ ಆಫ್ y is equal to p of x is 3. 0 3 ಅಂತ ಬರೀರಿ. ಓಕೆ, ಈ ಥರ ಆದರೂ ಬರಿಬೋದು. ಆರ್ ಇನ್ನೂ ಸಿಂಪಲ್ಲಾಗೆ ಬರೀತೀನಿ ಅಂದರೆ ನೋ ಪ್ರಾಬ್ಲಮ್. ಯಾವ ಥರ ಬರೀತೀರಾ? ನಂಬರ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು 3. ಇಷ್ಟು ಸಾಕು. 1 ಮಾರ್ಕರ್ ಕ್ವೆಶ್ಚನ್ನು, ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ಇಷ್ಟು ಬರೆದ್ರೆ 1 ಮಾರ್ಕ್ ಬರುತ್ತೆ. ಸಂತೋಷ್, ಓಕೆನಾ? ಯಾ, ಶಲ್ ವಿ ಗೋ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಮೋಹನ್ ಆನ್ಸರ್ ಮಾಡ್ತಾನಂತೆ. ಮೋಹನ್ ಆಗಲಿಂದ ಸರ್ ನಾನು ಮಾಡ್ತೀನಿ ಅಂತಿದ್ದಾನೆ. ಇದು ನಿನಗೆ ಕಣಪ್ಪ.
So take, find the value of tan 45 degrees plus cot 45 degrees. Mohan is very lucky because it is a very, very easy question, isn't it? Though it is a trigonometry question, it's an easy question. So tan 45 degrees plus cot 45 degrees. Okay, so this is equal to, yes Mohan, what is tan 45? 1 sir, plus what is cot 45? That is also 1. So 1 plus 1, 1ನೇ ಕ್ಲಾಸ್ ಮಕ್ಕಳು ಹೇಳ್ತಾರೆ 2 ಅಂತ. ದಟ್ ಈಸ್ ದಿ ಆನ್ಸರ್. ಇಷ್ಟು ಬರೆದ್ರೆ 1 ಮಾರ್ಕ್. ಸೊ ಈಸಿ ಅಲ್ವಾ? ಇಸ್ ಇಟ್? ಸೊ ಐ ಥಿಂಕ್ ವಿಡಿಯೋಸ್ ನೋಡಿ ನೋಡಿ ಟ್ರಿಗ್ನೋಮೆಟ್ರಿ ಡಿಫಿಕಲ್ಟ್ ಅನ್ನೋದೇ ಮರ್ತುಬಿಟ್ಟಿದ್ದೀರಾ. ವೆರಿ ಗುಡ್. ಲೆಟ್ಸ್ ಗೋ ಟು ಕ್ವೆಶನ್ ನಂಬರ್ 12 now. So going on to question number 12, find the coordinates of the midpoint of the line joining the points x1, y1, x2, y2. Okay, so there is a line which is joining the points. Let me take this as p x1, y1, q x2, y2. ಇಲ್ಲಿಗೆ ಒಂದು ಮಿಡ್ ಪಾಯಿಂಟ್ ಇರುತ್ತೆ. ಯೂಶಲಿ ಮಿಡ್ ಪಾಯಿಂಟ್ನ ಎಮ್ ಅಂತ ತಗೊಳ್ಳೋಣ. ವಾಟ್ ಈಸ್ ದ ಕೋಆರ್ಡಿನೇಟ್ ಆಫ್ ಮಿಡ್ ಪಾಯಿಂಟ್? ಮಿಡ್ ಪಾಯಿಂಟ್ ಫಾರ್ಮುಲಾ ನೆನಪಿದೆ ತಾನೇ? ತುಂಬ ಸುಲಭ ಇದೆ ಸರ್. ಜಸ್ಟ್ ಟೇಕ್ ದಿ ಆ್ಯಾವ್ರೇಜ್ ಆಫ್ x1 ಆ್ಯಂಡ್ x2. ಸೊ ದಟ್ ಈಸ್ x1 ಪ್ಲಸ್ x2 ಬೈ 2 ಕಾಮ y1 ಪ್ಲಸ್ y2 ಬೈ 2. ಇಷ್ಟೇ ಆನ್ಸರು. ಓಕೆ ಸಚಿನ್, ಅರ್ಥ ಆಯ್ತು ತಾನೆ? ಎಷ್ಟು ಈಸಿಯಾಗಿ 1 ಮಾರ್ಕ್ ತೊಗೊಬಂದು ನೋಡಿ. ಸೊ ಇವೆಲ್ಲ ಫಾರ್ಮುಲಾಸ್ ಇವು, ಅರ್ಥ ಆಗ್ತಿದೆಯಾ? ನೆನ್ಪಿಟ್ಕೋಬೇಕು. ಸೊ ದ ಮಿಡ್ ಪಾಯಿಂಟ್ ಫಾರ್ಮುಲಾ ಇಸ್ ಗಿವನ್ ಬೈ ಏನಂತ, ಎಮ್ ಇಸ್ ಈಕ್ವಲ್ ಟು x1 ಪ್ಲಸ್ x2 ಬೈ 2 ಆ್ಯಂಡ್ y1 ಪ್ಲಸ್ y2 ಬೈ 2. ಓಕೆ, ಎಮ್ ಅಂತಲೇ ತೊಗೊಳ್ಬೇಕು ಅಂತಿಲ್ಲ. ಇನ್ ಕೇಸ್ ಇಲ್ಲಿ ಆರ್ ಇದ್ದರೆ ಆರ್ ಇಸ್ ಈಕ್ವಲ್ ಟು ಅಂತ. ಯೂಶಲಿ ಮಿಡ್ ಪಾಯಿಂಟ್ ಅಂದರೆ ಎಮ್ ಅಂತ ತೊಗೊಂಡಿದ್ದೀನಿ. ಇಸ್ ಇಟ್ ಕ್ಲಿಯರ್? ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಾಟ್ ಎಮ್ ಆರ್ ಆರ್, ದಿಸ್ ಒನ್. ಗೊತ್ತಾಗ್ತಿದೆ ತಾನೆ? ಎಸ್, ಯಾ. ಸೊ ಇಲ್ಲಿಗೆ ಮುಗೀತು ಸೆಕೆಂಡ್ 12th one. ಲೆಟ್ಸ್ ಗೋ ಟು ದಿ 13th question. Okay students, so moving on to the 13th question. State basic proportionality theorem or BPT. It is also called ಏನು? Thales theorem. Good. So statement ನಾನು ಆಲ್ರೆಡಿ ಹೇಳಿದ್ದೀನಿ, ಸುಮ್ಮನೆ I'll just dictate once. So basic proportionality theorem, all Thales theorem states that if a line is drawn parallel to one side of a triangle to intersect the other two sides in distinct points, correct? The other two sides are divided in the same ratio. Okay, so you cannot change the statement of the theorem. Okay, however ಅದು ಯಾವ ರೀತಿ ಇದೆಯೋ ನೀವು ಹಾಗೆ ಬರೀಬೇಕಾಗುತ್ತೆ. ನೀವು ಇದನ್ನು ಬೈ ಹಾರ್ಟ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು, ಅದಕ್ಕಿಂತ ಮುಖ್ಯವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಯು ಆರ್ ನಾಟ್ ಗೋನ್ ಟು ಫರ್ಗೆಟ್ ಇಟ್. ಓಕೆ, ಸೊ ಐ ಬಿಲೀವ್ ದಟ್ ಯು ನೋ ದಿ ಆನ್ಸರ್. ಇದಕ್ಕೆ ಫರ್ದರ್ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಬಿಕಾಸ್ ಇಟ್ಸ್ ಅ ಸ್ಟೇಟ್ಮೆಂಟ್. ನಾವು ಇದನ್ನು ನಮಗೆ ಇಷ್ಟ ಬಂದಾಗೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಕರೆಕ್ಟ್ ತಾನೇ? Fine. So let's go to the next question. Let's go to the question number 14. Okay. So triangle ನೋಡ್ಬಿಟ್ಟೆ. ದಿಸ್ ಇಸ್ ದ ಡಯಾಗ್ರಾಮ್. ಡಯಾಗ್ರಾಮ್ ನೋಡಿದ ತಕ್ಷಣ ಆದರ್ಶ್ಗೆ ಭಯ ಆಗೋಯ್ತು. ಆದರ್ಶ್, ಅದು ಯಾಕೆ ಭಯ ಆಗುತ್ತೆ ನೋಡೋಣ. ಇದಕ್ಕೆ ನೀನು ಆನ್ಸರ್ ಖಂಡಿತವಾಗ್ಲೂ ಮಾಡೇ ಮಾಡ್ತೀಯ. ಲುಕ್ ಎಟ್ ದಿ ದಿಸ್ ಇಸ್ ಸಚ್ ಎ ಸಿಂಪಲ್ ಕ್ವೆಶ್ಚನ್. In a figure, AB and AC are two tangents drawn from a point A. ಇಲ್ಲಿ ನೋಡ್ತಾ ಇದ್ರೇ ಕಾಣಿಸ್ತಾ ಇದೆ. To the circle, this is the circle with center at O. Okay, now if BOC is equal to 130 degrees, then find BAC. ಈ ಆ್ಯಂಗಲ್ ಕೊಟ್ಟಿದ್ದಾನೆ, ಈ ಆ್ಯಂಗಲ್ ನನಗೆ ಬೇಕಂತೆ. ಓಕೆ, ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಿದೆಯಾ? ನಾವು ಈಗ ಆದರ್ಶ್ ನಿನ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಟ್ಯಾಂಜೆಂಟು ಒಂದು ಸರ್ಕಲ್ಗೆ ಜಾಯಿನ್ ಮಾಡಿದಾಗ, are you following? The angle at the point of contact of the tangent and the radius of the circle. You know that OB is nothing but radius. Similarly, OC is nothing but radius. Okay, so at this point you have 90 degrees. Similarly, at this point you have 90 degrees. Correct ತಾನೆ? ಅದಷ್ಟು ಅರ್ಥ ಆಗ್ತಿದೆಯಲ್ಲ? ಬಿಕಾಸ್ at the point of contact of the tangent and the radius, the angle made by them are 90 degree. They are perpendicular actually. So, and at the same time, this is a four-sided figure. It's a quadrilateral. Correct? ನೆನ್ಪಿಟ್ಕೊಳ್ಳಿ, angle inside a quadrilateral is 360 ಇರುತ್ತೆ. Now, here I have 90, here I have 90. So 180 ಆಗೋಯ್ತು. ದಟ್ ಮೀನ್ಸ್ ಉಳಿದಿರೋ 180 ಇವೆರಡು ಇರಬೇಕು. ಕರೆಕ್ಟಾ? ನೋಡಿ, ಇಷ್ಟೊತ್ತು ನಾನು ನಿಮಗೆ ಕತೆ ಹೇಳಿದೆ, ಬಟ್ ಸೊಲ್ಯೂಷನ್ ಮಾಡೋದು ತುಂಬ ಈಸಿ. ಆಲ್ವೇಸ್ ರಿಮೆಂಬರ್ ಫ್ರಮ್ ಫಿಗರ್ ಏನಂತ ಬರಿತೀನಿ, ಇಲ್ಲಿ ಬರಿತೀನಿ ನೋಡಿ, BOC ಪ್ಲಸ್ ಆ್ಯಂಗಲ್ ಏನದು BAC ಈಸ್ ಈಕ್ವಲ್ ಟು 118 ಡಿಗ್ರೀಸ್ ಫ್ರಮ್ ಫಿಗರ್. ಅರ್ಥ ಆಗ್ತಿದೆಯಾ? ಯಾಕೆ ಹೇಳಿ? ಇಟ್ಸ್ ಏನದು ಕ್ವಾಡ್ರಿಲ್ಯಾಟ್ರಲ್ ಇಟ್ ಈಸ್. ಗೊತ್ತಾಗ್ತಿದೆಯಾ? ದ ಸಮ್ ಆಫ್ ಫೋರ್ ಸೈಡ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಈಸ್ 360 ಡಿಗ್ರೀಸ್ ಬರಬೇಕು. ಸೊ ದೀಸ್ ಟು ಆರ್ ಆಲ್ರೆಡಿ 180 ಡಿಗ್ರೀಸ್. ಓಕೆ, ದೇರ್ ಫೋರ್ ವಾಟ್ ಈಸ್ ಆ್ಯಂಗಲ್ BOC? ಈ ಹ್ಯಾಸ್ ಆಲ್ರೆಡಿ ಗಿವನ್. ಆ್ಯಂಗಲ್ BOC ಎಷ್ಟು ಕೊಟ್ಟಿದ್ದಾನೆ?
130 degrees ಕೊಟ್ಟಿದ್ದಾನೆ. ಸೊ ಲೆಟ್ ಮೀ ಪುಟ್, ಸೊ 130 degrees ಪ್ಲಸ್ ಆ್ಯಂಗಲ್ ಬಿ ಎ ಸಿ ಈಸ್ ಈಕ್ವಲ್ ಟು 180 degrees. ಸೊ ಇಷ್ಟು ಬಂದಮೇಲೆ ಐ ಥಿಂಕ್ ಯು ಆರ್ ನಾಟ್ ಗೋನ್ ವೆಯ್ಟ್ ಫಾರ್ ಮೀ, ನನಗೆ ಕಾಯೋದೇ ಇಲ್ಲ ನೀವು. ನೆಕ್ಸ್ಟ್ ಡೈರೆಕ್ಟ್ಲಿ ಸಬ್ಟ್ರ್ಯಾಕ್ಟ್ ಮಾಡೋದೆ. ಸೊ ಆ್ಯಂಗಲ್ ಬಿ ಎ ಸಿ ಈಸ್ ಈಕ್ವಲ್ ಟು 180 degrees minus 130 degrees. This is nothing but 50 degrees. Okay, therefore angle BAC is equal to 50 degrees. Dear students, this is a very easy and it's a standard question. ಓಕೆ, ತುಂಬ ಸರಿ ಇದು ಪ್ರೀವಿಯಸ್ ಇಯರ್ಸ್ಗಳಲ್ಲಿ ಪರ್ಟಿಕ್ಯುಲರ್ಲಿ 2005, 6, 7 ಆ ಟೈಮಿಂದನೂ ಕೇಳ್ಕೊಂಬಂದಿರೋಂಥ ಪ್ರಶ್ನೆ ಇದು. ಓಕೆ, ದಿಸ್ ಒನ್. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಇಲ್ಲಿ ಏನು ಆ್ಯಂಗಲ್ ಕಾಣಿಸುತ್ತೋ ಅದರ ಆಪೋಸಿಟ್ಗೆ ಎರಡೂ ಸೇರಿದ್ರೆ 180 ಬರಬೇಕು, ಆ ಥರ ನೋಡ್ಕೊಳ್ಳಿ. ಓಕೆ, ಇಫ್ ದಿಸ್ ಇಸ್ 120 ದೆನ್ ದಿಸ್ ವಿಲ್ ಬಿ 60. ಗೊತ್ತಾಗ್ತಿದೆ ತಾನೇ? ಇಸ್ ಇಟ್ ಕ್ಲಿಯರ್? ಬಿಕಾಸ್ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇರೋದ್ರಿಲ್ಲ. ಓನ್ಲಿ ಥಿಂಗ್ ಇಸ್ ಯು ಶುಡ್ ನೋ ದ ಕಾನ್ಸೆಪ್ಟ್ ಆ್ಯಂಡ್ ದಿಸ್ ಥಿಂಗ್ ಯು ಡೋಂಟ್ ಫರ್ಗೆಟ್ ಅಟ್ ಆಲ್. ಏನು ವಾಟ್ ಯು ಶುಡ್ ನಾಟ್ ಫರ್ಗೆಟ್, ಆ್ಯಂಗಲ್ ಎಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ದಿ ರೇಡಿಯಸ್ ಆ್ಯಂಡ್ ದ ಟ್ಯಾಂಜೆಂಟ್ ಡ್ರಾನ್ ಟು ದಿ ಸರ್ಕಲ್ ಈಸ್ 90 degrees. So 90, 180. So the sum of these should be 180. Is it clear? ಅರ್ಥ ಆಯಿತು ತಾನೆ? So let's go to the question number 15 now. So the next question is, write x plus 1 divided by 2 is equal to 1 by x in the standard form of a quadratic equation. Okay, simple question. I think Akash try ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. You can already try Akash. So x plus 1 divided by 2 is equal to 1 divided by x. So how do you bring it into standard form, quadratic equation? And there, don't waste your time, just cross multiply. Therefore, if you cross multiply, you will get x into x plus 1 is nothing but 2 into 1. So directly I'll write 2. Let us multiply this. X into x is x square plus x into 1 is x. That is equal to 2. ಈ ಥರ ಕೂಡ ಬಿಡಬಾರ್ದು ನೀವು. Okay. Therefore, the standard form is x square plus x, bring 2 to the left hand side, minus 2 is equal to 0. So ಇಷ್ಟು ಬರೆದ್ರೆ you are going to get 1 mark. Such a simple question, and you can easily get 1 mark if such questions are asked in the examination. Okay, is it clear? So you got the answer for the 15th question. You are left over with one last question. Let us see what is the solution for that. So let's go to see who's going to answer the last question of the video. Write the formula to find the total surface area of a cone. On cone ಅಂದ ತಕ್ಷಣ ಯಾವುದಾದ್ರು ಫಾರ್ಮುಲಾ ಬರೆಯೋದಿಲ್ಲ, ಯಾವ ಫಾರ್ಮುಲಾ ಕೇಳ್ತೀನಿ ನೋಡ್ಕೊಳ್ಳಿ. You have to find the total surface area of a cone whose radius is r units and slant height is l units. Okay, now I hope total cone ಅಂದ ತಕ್ಷಣ ನೆನಪಾಗ್ತಿದೆ ಐಸ್ ಕ್ರೀಮ್ ಕೋನ್. ಓಕೆ, ಸೊ ಥಿಂಕ್ ಆಫ್ your ice cream cone. So you know this is the height of the cone. Okay, if I take it as A, B, C and this is O. Okay, OC will be the radius of the cone. OA ಅಥವಾ AO is the height of the cone. AC is the slant height. Usually you take it as L. Okay, so always remember surface, total surface area ಅಂದರೆ surface area of the cone is given by area of the curved surface. ಅಂದರೆ ಆಚೆ ಕಡೆ ನೀವು ಕೋನ್ ಕ್ಯಾರಿ ಮಾಡುತ್ತಲ್ಲ, the cone which you carry is the curved surface and the area of the base. ನಮ್ಗೆ ಗೊತ್ತು ಕೋನ್ನ ಏರಿಯಾ ಬೇಸ್ ಹೆಂಗಿರುತ್ತೆ, ಸರ್ಕಲ್ ಆಗಿರುತ್ತೆ. ಓಕೆ, ದಿಸ್ ಇಸ್ ಜಸ್ಟ್ ಫಾರ್ ಯೋರ್ ಥಿಯರಿ. ಎಕ್ಸಾಂಪಲ್ ನೀವು ಇಷ್ಟು ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ದೇರ್ ಫೋರ್ ಟೋಟಲ್ ಸರ್ಫೇಸ್ ಏರಿಯಾ, ಪ್ಲೀಸ್ ರಿಮೆಂಬರ್ ದಿಸ್, ಯಾಕಂದರೆ 2 ಮಾರ್ಕ್ 3 ಮಾರ್ಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಬೇಕಾಗುತ್ತೆ ಇದು. ಏರಿಯಾ ಆಫ್ ಅ ಕರ್ವ್ ಸರ್ಫೇಸ್ ಇಂಟು ಏರಿಯಾ ಆಫ್ ದಿ ಬೇಸ್. ಓಕೆ, ಸೊ ವಾಟ್ ಈಸ್ ದ ಏರಿಯಾ ಆಫ್ ದಿ ಕರ್ವ್ ಸರ್ಫೇಸ್? ಏರಿಯಾ ಆಫ್ ದಿ ಕರ್ವ್ ಸರ್ಫೇಸ್ ಇಸ್ pi r l. ಓಕೆ, ಪ್ಲಸ್ ನಾವು ಏರಿಯಾ ಆಫ್ ದಿ ಬೇಸ್ ಸರ್ಕಲ್ ತಾನೆ, ಸರ್ಕಲ್ನ ಬೇಸ್ ಏನು pi r square. ಏರಿಯಾ ಆಫ್ ದಿ ಸರ್ಕಲ್ ಇಸ್ pi r square. ದೇರ್ ಫೋರ್ ಇಫ್ ಯು ವಾಂಟ್ ಯು ಕ್ಯಾನ್ ಕ್ಲಬ್ ದಿಸ್ ಆ್ಯಸ್ pi into r is pi into r is common. So what is left over? Your L is left over and R. So total surface area of a cone you should not forget at all. So it is pi r into L plus R. Okay, ಈ ಥರ ಆದರೂ ನೆನ್ಪಿಟ್ಕೊಳ್ಳಿ, ಈ ಥರ ಆದರೂ ನೆನ್ಪಿಟ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಫೈನ್. Okay students, so we have come to the conclusion of this session. As we have seen in this video, we have solved all the 1 mark question from the year June 2020. Okay, I hope you have understood. Video ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. If you have still not subscribed it,
kindly subscribe to our channel. Okay, so thanks for watching, dear students. Kindly work the sums very well. Okay, ನೀಟಾಗಿ ವರ್ಕ್ ಮಾಡಿ, ಯಾವ್ಯಾವ ಕ್ವೆಶನ್ಸ್ ರಿಪೀಟ್ ಆಗಿದೆ ನೋಡ್ಕೊಳ್ಳಿ. ಅದರ ಕ್ವೆಶನ್ಸ್ ಮತ್ತೆ ವ್ಯಾಲ್ಯೂ ಚೇಂಜ್ ಆಗಿ ಬಂದರೆ ನೀವು ಮಾಡೋದಕ್ಕೆ ರೆಡಿ ಇರಬೇಕು. Okay, so thanks for watching, dear students. So we'll meet again in the next video. Until then, take care of your health. God bless you. Bye.